ಸೋಲಿನ ಹತ್ತತ್ರಕ್ಕೆ ಬಂದ್ಬಿಡ್ತಾನೆ ವಿಷ್ಣು ಕೂಡ. ನಮ್ಮ ಕರ್ನಾಟಕದ ಪ್ರತಿಯೊಂದು ಊರು ಐತಿಹಾಸಿಕ ಸ್ಥಳ. ನಮ್ಮ ಕರ್ನಾಟಕದ ಪ್ರತಿ ದೇವಸ್ಥಾನಗಳಿಗೂ ಒಂದೊಂದು ಐತಿಹಾಸಿಕ ಹಿನ್ನೆಲೆ ಇದೆ. ನಮ್ಮ ಕರ್ನಾಟಕದ ಪ್ರತಿ ರಾಜಮನೆತನವು ನಮ್ಮ ಸಾಹಿತ್ಯ ಸಂಸ್ಕೃತಿಗೆ ನೀಡಿದ ಕೊಡುಗೆ ಅಪಾರವಾದದ್ದು. ಒಂದೊಂದು ಊರಿನ ಹಿನ್ನೆಲೆ ನೋಡ್ತಾ ಇದ್ರೆ ಮೈ ನವಿರೇಳಿಸುತ್ತೆ. ಇವತ್ತು ಇಂತಹುದೇ ಒಂದು ಐತಿಹಾಸಿಕ ಕುತೂಹಲ ಭರಿತ ಊರಿಗೆ ನಾವು ಭೇಟಿಯಾಗ್ತಾ ಇದೀವಿ. ಮತ್ತೆ ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದೀವಿ, ಬನ್ನಿ. ಹೌದು, ಇವತ್ತು ಸ್ವತಃ ನಾವೇ ದೇವಸ್ಥಾನಕ್ಕೆ ಭೇಟಿ ನೀಡಿ ಈ ದೇವಸ್ಥಾನದ ಬಗ್ಗೆ ಪೂರ್ತಿ ಮಾಹಿತಿಯನ್ನು ನೀಡುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಿಲ್ಲದ 10 ವಿಷಯಗಳನ್ನು ನಿಮಗಾಗಿ ಹೊತ್ತು ತಂದಿದ್ದೇವೆ. ಈ ದೇವಸ್ಥಾನದ ಬಗ್ಗೆ ಅಷ್ಟಾಗಿ ವಿಡಿಯೋಗಳು ನಿಮಗೆ ಸಿಕ್ಕಲ್ಲ. ಈ ಮನೋಹರ ದೇವಸ್ಥಾನಕ್ಕೆ ಯಾಕೆ ಇಷ್ಟು ನಿರ್ಲಕ್ಷಿಸಲಾಗಿದೆ ಅಂತ ಗೊತ್ತಿಲ್ಲ. ಇಂತಹ ಅದ್ಭುತ ವಾಸ್ತುಶಿಲ್ಪದ ಸ್ಥಳದ ಬಗ್ಗೆ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಅನ್ನೋದು ಒಂದು ವಿಪರ್ಯಾಸ. ಹಾಗಾದರೆ ಯಾವುದು ಈ ಸ್ಥಳ? ಸಮಯ ವ್ಯರ್ಥ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವು ಇವತ್ತು ಎಕ್ಸ್ಪ್ಲೋರ್ ಮಾಡ್ತಾ ಇರೋ ಪ್ರೇಕ್ಷಣೀಯ ಐತಿಹಾಸಿಕ ಸ್ಥಳ ಕೋಟಿಪುರ ಅಂತ. ಹೌದು, ನೀವು ಈ ಹೆಸರನ್ನು ಅಷ್ಟು ಕೇಳಿರೋದಿಲ್ಲ. ಈ ದೇವಸ್ಥಾನಕ್ಕೆ ನೀವು ಒಮ್ಮೆ ಭೇಟಿ ನೀಡಿದರೆ ನೋಡಿ ದಿಗ್ಭ್ರಮೆಗೊಳ್ಳೋದು ನಿಜ. ಅಂದ ಹಾಗೆ ಈ ಊರನ್ನು ಕೋಟಿಪುರ ಅಥವಾ ಕಬ್ಬತ್ತೂರು ಎಂದು ಕರೆಯುತ್ತಾರೆ. ಕಬ್ಬತ್ತೂರು ಅದ್ಭುತವಾದ ವಾಸ್ತು ವಿನ್ಯಾಸದ ಶಿಲ್ಪಗಳಿಂದ ಕೂಡಿದ ದೇವಸ್ಥಾನವಾಗಿದ್ದು 3 ರಿಂದ 16ನೇ ಶತಮಾನದವರೆಗೂ ಹಲವಾರು ರಾಜವಂಶಗಳ ಆಳ್ವಿಕೆಗೆ ಒಳಪಟ್ಟಿದೆ. ಸುಮಾರು 3ನೇ ಶತಮಾನದಲ್ಲಿ ಕನ್ನಡದ ಮೊಟ್ಟ ಮೊದಲ ರಾಜಮನೆತನ ಕದಂಬರು ಈ ದೇವಸ್ಥಾನವನ್ನು ನಿರ್ಮಿಸಿದರು ಹಾಗೆಂದು ಶಾಸನಗಳಲ್ಲಿ ದಾಖಲಾಗಿದೆ. ನಂತರ ಕಾಲಕ್ರಮೇಣ ಈ ದೇವಸ್ಥಾನಕ್ಕೆ ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು ಮತ್ತು ಕೆಳದಿ ನಾಯಕರು ಹೀಗೆ 10 ಹಲವು ರಾಜಮನೆತನಗಳು ತಮ್ಮದೇ ಆದ ಕೊಡುಗೆ ನೀಡುವ ಮೂಲಕ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ಆದರೆ ಮುಖ್ಯವಾಗಿ ಈ ದೇವಸ್ಥಾನಕ್ಕೆ ಹೊಯ್ಸಳ ರಾಜ ವಿನಯಾದಿತ್ಯನ ಕೊಡುಗೆ ಅಪಾರವಾಗಿದೆ ಮತ್ತು ಆತನ ಕಾಲದಲ್ಲಿ ಜೀರ್ಣಾಭಿವೃದ್ಧಿ ಹೊಂದಿದೆ ಎಂದು ಶಾಸನಗಳಲ್ಲಿ ದಾಖಲಾಗಿದೆ. ಹಾಗಾಗಿ ಈ ದೇವಸ್ಥಾನವು ಒಂದೇ ಶೈಲಿಯಲ್ಲಿ ನಿರ್ಮಿತವಾಗದೆ ಎಲ್ಲಾ ರಾಜ ಆಡಳಿತಕ್ಕೆ ಒಳಪಟ್ಟಿದ್ದು 4 ರಿಂದ 5 ಕಾಲಘಟ್ಟದ ವಾಸ್ತುಶಿಲ್ಪಗಳ ಅದ್ಭುತ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಈ ನಗರಕ್ಕೆ ಕೊಯಬತ್ತೂರು ಅಥವಾ ಕುಬುಟೂರು ಎಂದು ಕರೆಯಲ್ಪಡುತ್ತಿತ್ತು. ಆದರೆ ಕಾಲಕ್ರಮೇಣ ಕೋಟಿಪುರ ಆಯಿತು ಅನ್ನಲಾಗುತ್ತೆ. ಕೆಲವು ಜನಪದ ಕಥೆಗಳ ಪ್ರಕಾರ ವಾಸ್ತುಶಿಲ್ಪದ ಪಿತಾಮಹನಾದ ಜಕಣಾಚಾರ್ಯು 90,99,999 ದೇವಸ್ಥಾನಗಳನ್ನು ಕಟ್ಟಿದ ನಂತರ ಇದು 1 ಕೋಟಿಯ ದೇವಸ್ಥಾನವಾಗಿತ್ತು ಎಂದು ಹೇಳಲಾಗುತ್ತೆ. ಈ ದೇವಾಲಯದ ಕಟ್ಟಿದ ಸ್ಮರಣಾರ್ಥಕವಾಗಿ ಕೋಟಿಪುರ ಎಂಬ ಹೆಸರು ಬಂತು ಎಂದು ನಂಬಿಕೆ ಇದೆ. ಪುರಾಣಗಳ ಪ್ರಕಾರ ಪ್ರಳಯದ ನಂತರ ಮಹಾವಿಷ್ಣುವು ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಯಲ್ಲಿದ್ದಾಗ ಆತನ ಕಿವಿಯಿಂದ ಮಧು ಮತ್ತು ಕೈಟಭ ಎಂಬ 2 ರಾಕ್ಷಸರು ಜನಿಸಿದರು. ಮೃದುವಾದ ದೇಹ ಹೊಂದಿದ್ದರಿಂದ ಮಧು, ಕಲ್ಲಿನಂತೆ ಕಠಿಣವಾಗಿದ್ದುದರಿಂದ ಕೈಟಭ ಎಂಬ ಹೆಸರುಗಳು ಕರೆಯಲ್ಪಟ್ಟರು. ದುರ್ಗಾದೇವಿಯಿಂದ ತಮಗೆ ಬೇಕಾದಾಗ ಮಾತ್ರ ಸಾವು ಬರಬೇಕು ಎಂದು ಮತ್ತು ನೀರಿನಲ್ಲಿ ತಮಗೆ ಸಾವು ಬರಬಾರದೆಂದು ಹೊರಪಡೆದರು. ಇದರಿಂದ ಅಹಂಕಾರಗೊಂಡು ಬ್ರಹ್ಮನಿಂದ 4 ವೇದಗಳನ್ನು ಕದ್ದರು. ಬ್ರಹ್ಮನ ಪ್ರಾರ್ಥನೆಯ ಮೇರೆಗೆ ಎಚ್ಚರಗೊಂಡ ವಿಷ್ಣುವು 5,000 ವರ್ಷಗಳ ಕಾಲ ಮಧು ಕೈಟಭರೊಂದಿಗೆ ಹೋರಾಡಿದರೂ ಗೆಲ್ಲಲು ಸಾಧ್ಯವಾಗಲಿಲ್ಲ. ಆಗ ವಿಷ್ಣುವು ದುರ್ಗೆಯನ್ನು ಸ್ಮರಿಸಿದನು. ಯೋಗ ಮಾಯೆಯಾದ ದುರ್ಗೆಯು ವಿಷ್ಣುವಿಗೆ ಉಪಾಯವನ್ನು ತೋರಿಸಿದಳು. ವಿಷ್ಣುವು ಗೆದ್ದವನಾಗಿ ವರ ಕೇಳುವಂತೆ ಹೇಳಿದಾಗ ಮಧುಕೈಟಭರು ಅಹಂಕಾರದಿಂದ ನಾವೇ ನಿನಗೆ ವರ ಕೊಡುತ್ತೇವೆ ಎಂದರು. ಆಗ ವಿಷ್ಣುವು ನನ್ನ ಕೈಯಲ್ಲಿ ನೀವು ಸಾವನ್ನು ಸ್ವೀಕರಿಸಿ ಎಂದು ವರ ಕೇಳಿದನು. ಅವರ ನೀರಿಲ್ಲದ ಸ್ಥಳದಲ್ಲಿ ಮಾತ್ರ ಸಾವು ಬರಬೇಕು ಎಂಬ ವರದ ಸದುಪಯೋಗ ಪಡೆದ ವಿಷ್ಣುವು ಅವರನ್ನು ತನ್ನ ತೊಡೆಗಳ ಮೇಲೆ ಅವರ ತಲೆಗಳನ್ನು ಇಟ್ಟು ಸಂಹರಿಸಿದನು. ಮಹಾಶಿವ ಭಕ್ತರಾದ
ಮಧು ಮತ್ತು ಕೈಟಬರು ಮುಕ್ತಿ ಹೊಂದಿದ ನಂತರ ಮಹಾವಿಷ್ಣು ರಾಕ್ಷಸರ ಕೋರಿಕೆಯ ಮೇಲೆ ಅವರ ಸ್ಮರಣಾರ್ಥಕವಾಗಿ ಬನವಾಸಿಯಲ್ಲಿ ಮಧುಕೇಶ್ವರ ಮತ್ತು ಕೋಟಿಪುರದಲ್ಲಿ ಕೈಟಬೇಶ್ವರ ಎಂಬ 2 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆಂದು ಪ್ರತೀತಿ ಇದೆ. ಇಷ್ಟೆಲ್ಲ ಇತಿಹಾಸ ಇರೋ ಈ ಸುಂದರ ದೇವಸ್ಥಾನ ಅಷ್ಟೊಂದು ಪ್ರಚಾರ ಪಡೆದೇ ಇರೋದು ವಿಪರ್ಯಾಸ ಅಂತೂ ನಿಜ. ಇನ್ನು ದೇವಸ್ಥಾನ ಹೇಗಿದೆ ಅಂತ ಒಂದೊಂದಾಗಿ ನೋಡ್ಕೊಂಡು ಬರೋಣ. ಶಿವಮೊಗ್ಗದಿಂದ ಸುಮಾರು 120 ಕಿಲೋಮೀಟರ್ ಮತ್ತು ಸೊರಬ ಸಿಟಿಯಿಂದ 35 ಕಿಲೋಮೀಟರ್ ದೂರದಲ್ಲಿರುವ ಆನವಟ್ಟಿ ಎಂಬ ಪೇಟೆಯಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿದೆ. ನಾವು ಕೋಟಿಪುರವನ್ನು ನೋಡಲು ಅತ್ಯಂತ ಕುತೂಹಲ ಮತ್ತು ಹುರುಪಿನೊಂದಿಗೆ ಹೊರಟೆವು. ಕೋಟಿಪುರ ಪುರಾತನ ದೇವಸ್ಥಾನವೆಂದು ತಿಳಿದಿತ್ತು, ಆದರೆ ಅಲ್ಲಿ ಹೆಜ್ಜೆ ಇಟ್ಟು ಅಲ್ಲಿನ ವಾತಾವರಣ ನೋಡಿ ಮನಸೊರಗೊಂಡಿತು. ಇಲ್ಲಿನ ಕಲ್ಲಿನ ಮೂರ್ತಿಗಳು, ಶಿಲ್ಪಗಳು ಮಾತಾಡ್ತವೆ ಅನಿಸ್ತಾ ಇತ್ತು. ಇಲ್ಲಿನ ನುಣುಪಾದ ಕೆತ್ತನೆಗಳು ನಮ್ಮನ್ನು ದಿಗ್ಭ್ರಮೆಗೊಳಿಸುತ್ತೆ. ಈ ದೇವಸ್ಥಾನವು ಕದಂಬರ, ರಾಷ್ಟ್ರಕೂಟರ, ಚಾಣಕ್ಯರ ಮತ್ತು ಹೊಯ್ಸಳರ ವಾಸ್ತುಶಿಲ್ಪ ಪ್ರತಿಭೆಗೆ ಸಾಕ್ಷಿಯಾಗಿದೆ. ಈ ದೇವಸ್ಥಾನವು ಕದಂಬರ ರಾಜಧಾನಿಯಾದ ಬನವಾಸಿಯ ಮಧುಕೇಶ್ವರ ದೇವಸ್ಥಾನಕ್ಕೆ ಸಮಾಂತರವಾಗಿದ್ದು 2 ದೇವಾಲಯಗಳು ಒಂದೇ ತರಹದ ಕಲಾಕೃತಿಗಳನ್ನು ಹೊಂದಿವೆ. ಶಾಸನಗಳ ಪ್ರಕಾರ ಕೋಟೇಶ್ವರ ಎಂದು ಕರೆಯಲ್ಪಡುವ ಕೋಟಿಪುರದ ಕೈಟಬೇಶ್ವರ ದೇವಾಲಯವು ಸುಮಾರು 4ನೇ ಶತಮಾನದಲ್ಲಿ ಕದಂಬರು ಕಟ್ಟಿದ್ದಾರೆಂದು, ಸುಮಾರು 11ನೇ ಶತಮಾನದಲ್ಲಿ ಹೊಯ್ಸಳ ರಾಜ ವಿನಯಾದಿತ್ಯನ ಕಾಲದಲ್ಲಿ ಪೂರ್ಣವಾಗಿ ಜೀರ್ಣೋದ್ಧಾರಗೊಂಡಿದೆ. ಈ ದೇವಾಲಯದ ಸ್ತಂಭಗಳು, ಮೂರ್ತಿಗಳು, ನಕಾಶೆಗಳು ಮತ್ತು ವಾಸ್ತುಶೈಲಿ ಚಾಲುಕ್ಯರ ದೇವಾಲಯಗಳನ್ನು ಹೋಲುತ್ತವೆ. ಈ ದೇವಸ್ಥಾನ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ನಿರ್ಮಾಣವಾಗಿದ್ದು ತಲವಿನ್ಯಾಸದಲ್ಲಿ ಗರ್ಭಗುಡಿ, ಸುಕನ್ಯಾಸಿ, ತೆರೆದ ಚೌಕಾಕಾರದ ಕಲ್ಲಿನ ಮಂಟಪಗಳನ್ನು ಒಳಗೊಂಡಿದೆ. ಗರ್ಭಗೃಹವು ಚತುಷ್ಸ್ಥಳ ಅರ್ಪಿತ ಚೌಕಾಕಾರಿತ ಶಿಖರವು ಅಲಂಕಾರದಿಂದ ಕೂಡಿದ್ದು ಸುಕನ್ಯಾಸಿ ಮುಂದೆ ಚಾಚಿದೆ. ಮಹಿಷವರ್ಧಿನಿ, ಭೈರವ, ಗಣೇಶ ಇನ್ನು 10 ಹಲವು ಶಿಲ್ಪಗಳು ಈ ಶಿಖರದಲ್ಲಿ ಕಂಡು ಬರುತ್ತವೆ. ಕಲ್ಲಿನ ಮಂಟಪಕ್ಕೆ ಪಾರ್ಶ್ವ ಹಾಗೂ 3 ಪ್ರವೇಶ ದ್ವಾರಗಳಿವೆ. ಮುಖ ಮಂಟಪದಲ್ಲಿರುವ ಸ್ತಂಭಗಳು ವೃತ್ತಾಕಾರವಾಗಿದ್ದು ಅವುಗಳನ್ನು ತಿರುಗಿಣಿ ಯಂತ್ರದಲ್ಲಿ ಸಜ್ಜುಗೊಳಿಸಿ ಹೊಳಪಿಸಲಾಗಿದೆ. ಹಾಗೆಯೇ ಜಗತ್ತಿನ ಮೇಲಿರುವ ಸ್ತಂಭಗಳು ಕೋನಗಳಿರುವ ಪಟ್ಟಿಕೆಗಳಂತೆ ಕುಬ್ಜವಾಗಿವೆ. ಮೇಲ್ಚಾವಣಿಯಲ್ಲಿ ಅಲಂಕೃತಗೊಂಡಿರುವ ಭುವನೇಶ್ವರಿಯನ್ನು ಹೊಂದಿದ್ದು ಹೊಯ್ಸಳ ಶೈಲಿಯ ಛಜ್ಜದಿಂದ ಆವರಿಸಲ್ಪಟ್ಟಿದೆ. ಪ್ರಸ್ತರದಲ್ಲಿ ವಿಶೇಷವಾಗಿ ಛಜ್ಜದ ಮೇಲೆ ಉಗ್ರ ನರಸಿಂಹ, ವರಾಹ, ಗರುಡ, ಕೇಶವ ಮೂರ್ತಿಗಳಿವೆ. ಸುಕನ್ಯಾಸಿ ಮತ್ತು ಗರ್ಭಗೃಹಗಳು ಬಾಗಿಲ ದ್ವಾರಗಳನ್ನು ಹೊಂದಿದ್ದು ಹೊಯ್ಸಳರ ವಿಶಿಷ್ಟ ಶೈಲಿಯ ಲಾಲಾಟ ಬಿಂಬಾಗದಲ್ಲಿ ಗಜಲಕ್ಷ್ಮಿಯ ಚಿತ್ರಣಗಳಿವೆ. ಈ ದೇವಾಲಯದ 10 ಹಲವು ಶಾಸನಗಳು ಅಂದಿನ ಕಾಲದ ಅತ್ಯುತ್ತಮ ಕಲೆಗೆ ಸಾಕ್ಷಿಯಾಗುತ್ತೆ. ಮುಖ್ಯ ದೇವಸ್ಥಾನದ ಸುತ್ತ 4-5 ಚಿಕ್ಕ ಮಂಟಪಗಳು ಇರುವ ದೇವಸ್ಥಾನಗಳು ಇದ್ದು ವಿಭಿನ್ನ ರೀತಿಯ ಕಲಾಕೃತಿಗಳನ್ನು ಹೊಂದಿವೆ. ಅದರಲ್ಲೂ ನಮಗೆ ನೆಲಮಾಳಿಗೆಯ ರೀತಿಯ ದೇವಸ್ಥಾನಗಳು ನಮ್ಮನ್ನು ಬೆರಗುಗೊಳಿಸಿತು. ಕೋಟಿಪುರದ ಕಲಾಕೃತಿಯ ಕಲರವ, ಅಪರಿಮಿತ ವಾಸ್ತುಶಿಲ್ಪದ ವಸಂತ, ಬುದ್ಧಿವಂತಿಕೆಯ ಭಂಡಾರ, ಸಂಸ್ಕೃತಿಯ ಸಾಗರ, ಶಿಲೆಗಳ ಸಂಗೀತ, ಸಾಹಿತ್ಯದ ಸೌಂದರ್ಯ ರಾಶಿ, ನಮ್ಮ ರಾಜ ಮನೆತನಗಳು ನಮಗೆ ನೀಡಿದ ಕೊಡುಗೆಯೇ ಈ ಕೈಟಬೇಶ್ವರ ದೇವಸ್ಥಾನ. ದಯವಿಟ್ಟು ಇಂತಹ ಸುಂದರ ದೇವಸ್ಥಾನಗಳನ್ನು ನೀವು ಭೇಟಿ ಕೊಟ್ಟು ಇಲ್ಲಿನ ಸೌಂದರ್ಯವನ್ನು ಸವಿಯಿರಿ. ನಿಮ್ಮ ಸ್ನೇಹಿತರಿಗೂ ತೋರಿಸಿ ಮತ್ತು ನಮ್ಮ ಸಂಸ್ಕೃತಿಯನ್ನು ಬೆಳೆಸಿ, ಉಳಿಸಿ, ಮುಂದಿನ ಪೀಳಿಗೆಗಾಗಿ ಸಂರಕ್ಷಿಸಿ. ಕೋಟಿಪುರದ ಈ ದೇವಸ್ಥಾನ ಕೋಟಿಗೊಂದು ದೇವಸ್ಥಾನ. ಈ ವಿಡಿಯೋ ನಿಮ್ಮ ಕೈಲಾದಷ್ಟು ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಕುತೂಹಲಭರಿತ ವಿಡಿಯೋಗಳಿಗಾಗಿ ನಿಗೂಢ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.